ಸತ್ಸ್ವರೂಪರಾದ ಪರಮ ಪೂಜ್ಯ ಡಾಕ್ಟರ್ ಅಭಿನವ ಅನ್ನದಾನ ಮಹಾಶಿವಯೋಗಿ ವರೇಣ್ಯರ ದಿವ್ಯ ಚರಣ ಅರವಿಂದದಲ್ಲಿ ಭಕ್ತಿಯಿಂದ ವಂದಿಸಿ, ಶ್ರೀಮಠದ ನಿಯೋಜಿತ ಉತ್ತರಾಧಿಕಾರಿಗಳಾದ ಪರಮ ಪೂಜ್ಯ ಮುಪ್ಪಿನ ಬಸವಲಿಂಗ ದೇವರ ಅಡಿದ ಆವರಣಗಳಲ್ಲಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ, ವೇದಿಕೆಯ ಮೇಲೆ ಆಸೀನರಾಗಿರತಕ್ಕಂಥ ಯಾವತ್ತೂ ಹರಗುರು ಚರಮೂರ್ತಿಗಳ ಅಡಿದಾವರಗಳಲ್ಲಿ ನಮಸ್ಕರಿಸಿ, ಪುರಾಣ ಪ್ರವಚನ ಪೀಠವನ್ನು ಅಲಂಕರಿಸಿದಂತಹ ಶರಣ ಶ್ರೀ ಡಾಕ್ಟರ್ ಈಶ್ವರ್ ಮಂಟ್ರವರಿಗೂ ನಮಸ್ಕರಿಸಿ, ವಯಲಿನ್ ವಾದಕರಾದ ಹನುಮಂತಪ್ಪ ಕಾಮೇನಹಳ್ಳಿ JSS ಸಂಗೀತ ವಿದ್ಯಾಲಯ ಮೈಸೂರು ಇವರಲ್ಲಿಯೂ ನಮಸ್ಕರಿಸಿ, ಉಳಿದಂಥ ಎಲ್ಲ ಕಲಾವಿದರಲ್ಲಿಯೂ ಇಂದಿನ ಪುರಾಣ ಕಾರ್ಯಕ್ರಮದಲ್ಲಿ ಆಗಮಿಸಿದಂಥ ಯಾವತ್ತೂ ಮಾಣಿಯರಿಗೂ ಹಾಗೂ ಶರಣೆಯರಿಗೂ ನಿಮ್ಮೆಲ್ಲರಿಗೂ ಅನಂತ ನಮಸ್ಕಾರಗಳು. ನನಗೆ 2 ನಿಮಿಷ ಟೈಮ್ ಕೊಟ್ರ, 1 ನಿಮಿಷ ಆಗಿ ಹೋತೀಗ. ಇನ್ನು 1 ನಿಮಿಷದಾಗ ಈ ಅನ್ನದಾನೇಶ್ವರ ಮೂರ್ತಿಯನ್ನು ಶ್ರೀಮಠಕ್ಕೆ ಅರ್ಪಿಸ್ಯಾರಲ್ಲ, ಅವರು ಶ್ರೀಮಠದ ಪರಮ ಸದ್ಭಕ್ತರಾದ ದಿವಂಗತ ರೇವಣಸಿದ್ದಪ್ಪನವರು, ಮಾಗುಂಡಪ್ಪನವರು, ತೆಂಗಿನಕಾಯಿ ಇವರ ಸುಪುತ್ರರು. ನಾವು ರೇವಣಸಿದ್ದಪ್ಪನವ್ರ ಬಗ್ಗೆನೇ ಭಾಳ ಹೇಳ್ಬೇಕಾಗೈತಿ. ಅವರು ಅಜ್ಜ ಅವರ ಎಷ್ಟು ಪರಮ ಶಿಷ್ಯರಂದ್ರೆ ಅಜ್ಜ ಅವ್ರು ಹೇಳಿದ ಮಾತು ಏನೂ ಮಗ್ತಿದ್ದಿಲ್ಲ. ಅವರು ಅಂಥವ್ರ ಮಕ್ಕಳಾಗಿರ್ತಕ್ಕಂಥ ಸಿದ್ದು ತೆಂಗಿನಕಾಯಿ ಅವರು ಹಾಗೂ ಪ್ರಭು ತೆಂಗಿನಕಾಯಿ ಅವರು ಅಜ್ಜ ಅವ್ರ ಮಾತಿಗೆ ನಾವು ಏನರ ಹೇಳಿದ್ವಿ ಅಂತಂದ್ರೆ ನಮ್ಮ ಮಾತಿಗೂ ಹಿರಿಯರ ಮಾತಿಗೂ ಅತೀವವಾದ ಗೌರವ ಕೊಡ್ತಾರೆ. ಇವತ್ತು ಈ ಮೂರ್ತಿ ಮಾಡ್ಸೋಕೆ ಅವರು 3 ವರ್ಷದಿಂದ ಹಾಕಿದ್ರು. ಅವ್ರ ಮನೆ ಓಪನಿಂಗಿಗೆ ಮೂರ್ತಿ ಮಾಡೋಕೆ ಹಾಕಿದ್ರು. ಅವ್ರು 4 ಮಂದಿ ಅಣ್ತಂಬರು, ಒಬ್ಬರು ಇಬ್ಬರು ತೀರ್ಕೊಂಡ್ರೆ, ಈ ಬ್ರದರ 3 ಮನೆಗೆ 3 ಹಾಕವು, ಒಂದು ಅಜರ್ಗೆ ಕೊಡೋಕ್ಕಾಗತ್ತಂತ ತಿಳ್ಕೊಂಡು 3 ವರ್ಷದಿಂದ ಮಾಡೋಕೆ ಹಾಕಿದ್ರೆ ಆ ಪುಣ್ಯಾತ್ಮ ಕಲಾವಿದ ಇವತ್ತು ಒಂದು ಮೂರ್ತಿ ಮಾಡಿಕೊಟ್ಟಣ. ಅದು ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳವರ ಚರಪಟ್ಟಾಧಿಕಾರ ಸಂದರ್ಭದೊಳಗೆ ಆ ಮೂರ್ತಿ ಕೊಟ್ಟನಂತಂದ್ರೆ ಅವಗೂ ನಾವು ಧನ್ಯವಾದ ಹೇಳಬೇಕಾಗೈತಿ. ಸುಮಾರು 22 ಕಿಲೋ ವೇಟ್ ಐತದು. ಅರ್ಧ ಕಿಲೋ ಬೆಳ್ಳಿ, 5 ಗ್ರಾಮ್ ಬಂಗಾರ, ಸುಮಾರು 22 kg ತೂಕದ ಅನ್ನದಾನೇಶ್ವರನ ಮೂರ್ತಿಯನ್ನು ಅಜ್ಜವ್ರಿಗೆ ಸಮರ್ಪಿಸ್ಬೇಕು ಮೊದಲನೇ ಮೂರ್ತಿ ಅಂತ ತಿಳ್ಕೊಂಡು ಸಿದ್ದು ತೆಂಗಿನಕಾಯಿಯವರು, ಪ್ರಭು ತೆಂಗಿನಕಾಯಿಯವರು ಅವ್ರು ಮಾತಾಡ್ಕೊಂಡಿದ್ರು. ಆ ಪ್ರಕಾರ ಅದ್ರ ಇವತ್ತಿನ ದಿವಸ ಅಜ್ಜವ್ರಿಗೆ ಕೊಟ್ಟು ಅವ್ರ ಅಜ್ಜವರಿಂದ ಆಶೀರ್ವಾದ ತೊಗೊಂಡರ. ಅವರಿಗೂ ಕೂಡ ಶ್ರೀ ಗುರು ಅನ್ನದಾನೇಶ್ವರನ ಆಶೀರ್ವಾದ ಸದಾ ಇರಲಿ ಅಂತ ಹರಿಸಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್. ಅಂದಾನಪ್ಪ ಹಳ್ಳದವರಿಗೆ ಅಭಿನಂದನೆಗಳನ್ನು ಸಮರ್ಪಣೆ ಮಾಡಿ, ಅವರು ಪರಮ ಪೂಜ್ಯರಿಂದ ಈ ಮೂರ್ತಿಯನ್ನು ತಯಾರಿಸಿರ್ತಕ್ಕಂಥ ವಿನಾಯಕ್ ಪತಾರ್ ಅವರು, ಸಾರೋನ್ ಅವರು ಬಂದು ಪರಮ ಪೂಜ್ಯರಿಂದ ಆಶೀರ್ವಾದದ ಶ್ರೀರಕ್ಷೆಯನ್ನು ಪಡೆದುಕೊಳ್ಬೇಕು ಅಂತ ತಿಳ್ಕೊಂಡು ಅವ್ರ ಹತ್ರ ವಿನಂತಿಸಿಕೊಳ್ತಾ ಇದ್ದಾನೆ. ಈ ಮೂರ್ತಿಯನ್ನು ತಯಾರಿಸಿರ್ತಕ್ಕಂಥವರು ವಿನಾಯಕ್ ಪತಾರ್ ಅವರು ಬೇಗನೆ ಬಂದು ಪರಮ ಪೂಜ್ಯರಿಂದ ಆಶೀರ್ವಾದದ ಶ್ರೀರಕ್ಷೆಯನ್ನು ಪಡೆದುಕೊಳ್ಬೇಕಾಗಿ ಅವ್ರ ಹತ್ರ ವಿನಂತಿಸಿಕೊಳ್ತಾರೆ. ಅಭಿನವ ಅನ್ನದಾನಿಯ ರೂಪ ತಾಳಿತು, ಸ್ವಾತಂತ್ರ್ಯ ಮುನ್ನ ಅಕ್ಷರದ ಜ್ಯೋತಿ ಬೆಳಗಿತು, ಸ್ವಾತಂತ್ರ್ಯ ಮುನ್ನ ಅಕ್ಷರದ ಜ್ಯೋತಿ ಬೆಳಗಿತು, ಹಾಲಕೆರೆಯ ಮಠದ ಕೀರ್ತಿ ಹರಡಿತು, ಹಾಲಕೆರೆಯ ಮಠದ ಕೀರ್ತಿ ಬೆಳೆಯಿತು, ಗುರು ಅನ್ನದಾನಿ. ಬೇಗನೆ ಬಂದವರು ಜಗದ್ಗುರು ಮಹಾಸನ್ನಿಧಿ ಅವರಿಂದ ಆಶೀರ್ವಾದದ ಶ್ರೀರಕ್ಷೆಯನ್ನು ಪಡೆದುಕೊಳ್ಬೇಕು ಅಂತ ತಿಳ್ಕೊಂಡು ಅವ್ರ ಹತ್ರ ವಿನಂತಿಸಿಕೊಳ್ತಾ ಇದ್ದಾನೆ. ಇವತ್ತಿನ ದಿನ ವಿಶೇಷವಾಗಿ ಶ್ರೀಮಠಕ್ಕೆ ಧನ ಸಹಾಯವನ್ನು ಮಾಡಿರ್ತಕ್ಕಂತಹ ಕೆಲವೊಂದಿಷ್ಟು ಶರಣ ಬಾಂಧವರ ಹೆಸರುಗಳನ್ನು ಇವತ್ತಲ್ಲಿ ನಾವು ಓದ್ಲಿಕ್ಕೆ ಇಚ್ಛಾಪಡ್ತೇನೆ. ಮತ್ತು ನಾಳಿನ ದಿನ ವಿಶೇಷವಾಗಿ ಇವನ್ನೆಲ್ಲವನ್ನು ಓದ್ಲಿಕ್ಕೆ ನಾನು ಇಚ್ಛಾಪಡ್ತೇನೆ. ಇವತ್ತಿನ ದಿನ ಕೆಲವೊಂದಿಷ್ಟು ಹೆಸರುಗಳನ್ನು ಮಾತ್ರ ಇಲ್ಲಿ ನಾನು ಸ್ಪಷ್ಟೀಕರಣವನ್ನು ಕೊಡ್ಲಿಕ್ಕೆ ಇಚ್ಛಾಪಡ್ತೇನೆ. ಶ್ರೀಮಠಕ್ಕೆ ಪಟ್ಟಾಧಿಕಾರಕ್ಕೋಸ್ಕರ ಪರಮ ಪೂಜ್ಯ ಮುಪ್ಪಿನ ಬಸವಲಿಂಗ ದೇವರ ನಿರಂಜನ ಚರಪಟ್ಟಾಧಿಕಾರ ಮಹೋತ್ಸವಕ್ಕಾಗಿ ಧನವನ್ನು ಶ್ರೀಮಠಕ್ಕೆ ಅರ್ಪಣೆ ಮಾಡಿರ್ತಕ್ಕಂಥವ್ರು ಬಸಪ್ಪ ಅಂದಾನಪ್ಪ ಕುರಿ ಕಳಸದವರು 10,000 ರೂಪಾಯಿನ ಶ್ರೀಮಠಕ್ಕೆ ಕೊಟ್ಟಿರ್ತಾರೆ. ಅದೇ ತರನಾಗಿ ಬಸಪ್ಪ ಒಮ್ಮಲಿಗೆ ಹೊಡ್ಯಾಕತ್ತಿರು, ಆಮೇಲೆ ಹೆಸರು ಓದ್ತೀನಿ ಭಾಳ ಅದಾವು, ಹಂಗೆ ಹೊಡ್ಕೊಂತ ಕೂತ್ರಿ ಇಲ್ಲೇ ಕೊಂಡ್ರದಾಗತ್ತೆ ಬೆಳತನ. ವಿಶೇಷವಾಗಿ
ಬಸಪ್ಪ ಕಳಕಪ್ಪ ಬೆಟಗೇರಿ ಅವರು 5,000 ರೂಪಾಯಿನ ಶ್ರೀಮಠಕ್ಕೆ ಕೊಟ್ಟಿರ್ತಾರೆ. ಅದೇ ತರನಾಗಿ ಶಂಕರಪ್ಪ ಚನ್ನಬಸಪ್ಪ ರೊಟ್ಟಿ ಅವರು ಶ್ರೀಮಠಕ್ಕೆ 11,100 ರೂಪಾಯಿಯನ್ನು ಕೊಟ್ಟಿರ್ತಾರೆ. ಅದೇ ತರನಾಗಿ ಅಂದಾನಪ್ಪರ ಪೂಜಾರ್ ಅವರು 5,000 ರೂಪಾಯಿನ ಶ್ರೀಮಠಕ್ಕೆ ಕೊಟ್ಟಿರ್ತಾರೆ. ಅದೇ ತರನಾಗಿ ಶಿವರುದ್ರಗೌಡ ಅಂದಾನಪ್ಪ ಗೌಡ ಅವರು 5,000 ರೂಪಾಯಿನ ಶ್ರೀಮಠಕ್ಕೆ ಕೊಟ್ಟಿರ್ತಾರೆ. ಅದೇ ತರನಾಗಿ ಚಂದ್ರಶೇಖರಪ್ಪ ಹನುಮರೆಡ್ಡಿ ಹಳ್ಳಿ ಅವರು 10,101 ರೂಪಾಯಿನ ಶ್ರೀಮಠಕ್ಕೆ ಕೊಟ್ಟಿರ್ತಾರೆ. ಅದೇ ತರನಾಗಿ ಸುಭಾಷ್ ಬಸವಂತಪ್ಪ ಬಸಮಣಿ ಅವರು 5,000 ರೂಪಾಯಿನ ಶ್ರೀಮಠಕ್ಕೆ ಕೊಟ್ಟಿದ್ದಾರೆ. ಅದೇ ತರನಾಗಿ ಬಸವರಾಜ್ ವೀರಪ್ಪ ಕುರಿ ಅವರು 10,000 ರೂಪಾಯಿಯನ್ನು ಕೊಟ್ಟಿದ್ದಾರೆ. ಅದೇ ತರನಾಗಿ ಅಂದಪ್ಪ ಸುರೇಶ್ ಶಿರೂರ್ ಅವರು 11,000 ರೂಪಾಯಿನ ಶ್ರೀಮಠಕ್ಕೆ ಕೊಟ್ಟಿರ್ತಾರೆ. ಅದೇ ತರನಾಗಿ ಮುತ್ತಣ್ಣ ಮಾಸ್ತರು ಸೆವೆನಿನ ಶಿಕ್ಷಕರು ಅವರು 10,100 ರೂಪಾಯಿನ ಶ್ರೀಮಠಕ್ಕೆ ಕೊಟ್ಟಿರುತ್ತಾರೆ. ಅದೇ ತರನಾಗಿ ಬಸವಂತಪ್ಪ ಅಂದಾನಪ್ಪ ಹುನಗುಂದ್ ಅವರು 21,000 ರೂಪಾಯಿನ ಶ್ರೀಮಠಕ್ಕೆ ಕೊಟ್ಟಿರುತ್ತಾರೆ. ಅದೇ ತರನಾಗಿ ಗಿರೀಶಪ್ಪ ಹನುಮಂತಪ್ಪ ಕುರಿ ಅವರು 5,000 ರೂಪಾಯಿನ ಶ್ರೀಮಠಕ್ಕೆ ಕೊಟ್ಟಿರುತ್ತಾರೆ. ಅದೇ ತರನಾಗಿ ಶಿವಪ್ಪ ಅಂದಪ್ಪ ಕಮತರ್ ಅವರು 5,100 ರೂಪಾಯಿನ ಶ್ರೀಮಠಕ್ಕೆ ಕೊಟ್ಟಿದ್ದಾರೆ. ಅದೇ ತರನಾಗಿ ಅನ್ನಕ್ಕೆ ಗಾಳಿ ಕಲಗಟ್ಟಿಗೆ ಅವರು 5,101 ರೂಪಾಯಿನ ಶ್ರೀಮಠಕ್ಕೆ ಕೊಟ್ಟಿರುತ್ತಾರೆ. ಅದೇ ತರನಾಗಿ ಹುಚ್ಚಪ್ಪ ಮಲ್ಲಪ್ಪ ಕಗರಡ್ಡಿ ಅವರು 11,000 ರೂಪಾಯಿನ ಶ್ರೀಮಠಕ್ಕೆ ಕೊಟ್ಟಿರುತ್ತಾರೆ. ಅಂದಪ್ಪ ಚನ್ನಬಸಪ್ಪ ಗಂಗನವ್ರು ಅವರು 5,550 ರೂಪಾಯಿನ ಶ್ರೀಮಠಕ್ಕೆ ಕೊಟ್ಟಿರುತ್ತಾರೆ. ಶ್ರೀಧರ್ ಬಸವರಾಜ್ ಅಂಗಡಿ ಅವರು 5,000 ರೂಪಾಯಿಯನ್ನು ಕೊಟ್ಟಿದ್ದಾರೆ. ಬಸವಂತಪ್ಪ ಶಿವಶರಣಪ್ಪ ಪತಾರ್ ಅವರು 5,000 ರೂಪಾಯಿಯನ್ನು ಕೊಟ್ಟಿರ್ತಾರೆ. ಶಿವಪ್ಪ ಪತಾರ್ ಕುರಿ ಅವರು 5,000 ರೂಪಾಯಿಯನ್ನು ಕೊಟ್ಟಿದ್ದಾರೆ. ಅಂದಪ್ಪ ಚಿನ್ನಪ್ಪ ಕರಡಿ ಅವರು 5,000 ರೂಪಾಯಿಯನ್ನು ಕೊಟ್ಟಿರ್ತಾರೆ. ಶಿವಶರಣಪ್ಪ ಗೌಡ ನೀಲಕಂಠಗೌಡ ಸೊರಬನಗೌಡರು 11,000 ರೂಪಾಯಿನ ಶ್ರೀಮಠಕ್ಕೆ ಕೊಟ್ಟಿರುತ್ತಾರೆ. ಇವರೆಲ್ಲರಿಗೂ ಸಹಿತ ಜೋರಾದ ಚಪ್ಪಾಳೆಯನ್ನು ತಟ್ಟಿ ನಾವು ಅಭಿನಂದನೆಗಳನ್ನು ಸಮರ್ಪಣೆ ಮಾಡೋಣ. ಉಳಿದ ಹೆಸರುಗಳನ್ನು ನಾಳಿನ ದಿನ ಇಲ್ಲಿ ವೇದಿಕೆ ಮೇಲೆ ಓದಲಿಕ್ಕೆ ನಾನು ಇಚ್ಛಪಡ್ತೇನೆ. ಅವರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯನ್ನು ತೊಟ್ಟು ನಾವು ಅಭಿನಂದನೆಗಳನ್ನು ಸಮರ್ಪಣೆ ಮಾಡೋಣ. ಕೊಟ್ಟಂಥವರು ಬಿಟ್ಟು ಕೊಡದೇ ಇರೋರು ಜೋರು ಚಪ್ಪಾಳೆ ಹೊಡ್ರಿ. ನೀವು ಯಾರು ಕೊಟ್ಟಿಲ್ಲ, ನೀವು ಹಂಗಂದ್ರೆ ಇಲ್ಲಿ ಕುಂತವ್ರೆ ಕೊಡ್ರಿ. ಯವ್ವ ಇನ್ನೊಂದು ವಾರದ ಪಟ್ಟಾಧಿಕಾರಿ ಐತೆ ನಮ್ಮ ಹಜಾರ್ದು ಬೇಡ ಮತ್ತು ಮನೆಗೆ ಬರ್ತೀವಿ ನೋಡು. ಹಂಗಂದ್ರೆ ಅಂದಾನಪ್ಪನ ಮಠ ಎಂಥದ್ದು ಅಂದರೆ, ಯಾರ ಮನೆಗೆ ಹೋಗಿ ಜೋಳಿಗೆಯನ್ನು ಹಿಡಿದುಕೊಂಡು ನಮಗೆ ದವಸ ಧಾನ್ಯಗಳನ್ನು ಕೊಡ್ರಿ, ಹಣ ಕೊಡ್ರಿ, ಬಂಗಾರವನ್ನು ಕೊಡ್ರಿ ಅಂತ ಕೇಳಿರ್ತಕ್ಕಂಥ ಮಠ ಅಲ್ಲ. ಭಕ್ತರ ಮನೆ ಅಂಗಳಕ್ಕೆ ಜೋಳಿಗೆಯನ್ನು ಹಿಡಿದುಕೊಂಡು ಹೋಗಿ ಏನನ್ನ ಕೇಳೈತಿ ಅಂದ್ರೆ, ನಿಮ್ಮ ಭಕ್ತಿಯ ಭಿಕ್ಷೆಯನ್ನು ನಮ್ಮ ಜೋಳಿಗೆಗೆ ಹಾಕ್ರಿ, ಹೊರತಾಗಿ ದವಸ ಧಾನ್ಯಗಳು ನಮಗೆ ಬೇಡ ಅಂತ ಹೇಳ್ಕೊಂಡು ಅಂತ ಭವ್ಯ ಪರಂಪರೆ ಇತಿಹಾಸದ ಮಠ ಅಂದರೆ ಅದು ಹಾಲಕೆರೆ ಅನ್ನದಾನೇಶ್ವರ ಮಹಾಸಂಸ್ಥಾನ ಮಠ. ಈಗ ಜಗದ್ಗುರು ಮಹಾಸನ್ನಿಧಿ ಅವರಿಂದ ಆಶೀರ್ವಾದ ನೆರವೇರ್ತದೆ, ಆಶೀರ್ವಚನ ನೆರವೇರ್ತದೆ. ನಾವೆಲ್ಲರೂ ಸಹಿತ ಆ ಆಶೀರ್ವಚನಕ್ಕೆ ಅಣಿಯಾಗೋಣ. ವಿಶೇಷವಾಗಿ ಆಶೀರ್ವಚನ ತದನಂತರವಾಗಿ ತುಲಾಭಾರ ವೇದಿಕೆ ನೆರವೇರ್ತದೆ. ನಾವು ತದನಂತರದಲ್ಲಿ ತುಲಾಭಾರಕ್ಕೆ ಅಣಿಯಾಗೋಣ. ಈಗ ಪ್ರಥಮದಲ್ಲಿ ಶ್ರೀಗಳ ಆಶೀರ್ವಚನಕ್ಕೆ ಅಣಿಯಾಗೋಣ. ಹರಣಿಯುವ ಕಾಲಕ್ಕೆ ಸಿರೆ ಬನ್ನಲ್ಲಿ ಬಕ್ಕು